ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾನು ಮೊನ್ನೆ ಕಾಶಿ ಹೋಗಿ ಬಂದೆ ಅಂತ ಹೇಳಿದವಾಗ ತುಂಬ ಜನ ಕಮೆಂಟ್ ಮಾಡಿದರು, ಹೇಗೆ ಹೋದ್ರಿ ಮೇಡಮ್, ಎಷ್ಟು ಖರ್ಚು ಬಂತು ಎಲ್ಲ ಡಿಟೇಲ್ ಆಗಿ ಹೇಳಿ ಅಂತ ಕಮೆಂಟ್ ಮಾಡಿದರು. ಹಾಗಾಗಿ ನಾನು ಈ ವಿಡಿಯೋನ ಒಂದು ಡಿಟೇಲ್ ಆದ ವಿಡಿಯೋ ಮಾಡಿ ಹಾಕೋಣ, ಹೋಗೋರಿಗೂ ಉಪಯೋಗ ಆಗತ್ತೆ ಅಂತ ಯೋಚನೆ ಮಾಡಿ ಈ ವಿಡಿಯೋ ಶುರು ಮಾಡಿದೆ. ನಾವು ಟ್ರಿಪ್ ಹೋಗಿದ್ದು ನಿರ್ಮಲಾ ಟ್ರಾವೆಲ್ಸಲ್ಲಿ. ಮಂಗಳೂರಿನಿಂದ ಹೊರಡುವಂತಹ ನಿರ್ಮಲಾ ಟ್ರಾವೆಲ್ಸ್ ಅಂತ ಒಂದು ಪ್ಯಾಕೇಜ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗುವಂತಹ ಒಂದು ಸಂಸ್ಥೆ ಇದೆಯಲ್ವಾ, ಅವರದ್ದು ಬೆಂಗಳೂರಲ್ಲೂ ಆಫೀಸ್ ಇದೆ, ಹುಬ್ಬಳ್ಳಿಲೂ ಆಫೀಸ್ ಇದೆ, ಸುಮಾರು ಕಡೆ ಇದೆ. ನಾವು 35 ವರ್ಷಗಳಿಂದ ಆ ನಿರ್ಮಲಾ ಟ್ರಾವೆಲ್ಸಲ್ಲೇ ಎಲ್ಲ ಗ್ರೂಪ್ ಟೂರ್ ಹೋಗ್ತೀವಿ. ಯಾಕಂದರೆ ನಾವೇ ಹೋದರೆ ಯಾವಾಗಲೂ ತುಂಬ ರಗಳೆ ಅಲ್ವಾ ಫ್ರೆಂಡ್ಸ್. ಎಲ್ಲಿ ಉಳಿಬೇಕು, ಏನು ಮಾಡಬೇಕು, ಏನು ನೋಡಬೇಕು, ಎಲ್ಲಿ ಊಟ ಮಾಡಬೇಕು, ಈ ಥರದ್ದೆಲ್ಲ ಟೆನ್ಷನ್ಗಳು. ಗ್ರೂಪ್ ಟೂರಲ್ಲಿ ಹೋಗಿಬಿಟ್ರೆ ನಿಮಗೆ ಯೋಚನೆನೇ ಇಲ್ಲ. ಚೆನ್ನಾಗಿ ಊಟ ತಿಂಡಿ ಪ್ರತಿಯೊಂದು ಕೊಡ್ತಾರೆ, ಒಳ್ಳೆ ಹೋಟೆಲಲ್ಲಿ ಬಿಡ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ತೋರಿಸ್ತಾರೆ, ಕರ್ಕೊಂಡು ಬರ್ತಾರೆ. ಒಂದಂದರೆ ಅವರ ಟೈಮ್ಗಳಿಗೆ ನಾವು ಅಡ್ಜಸ್ಟ್ ಆಗಬೇಕು. ನಮ್ಮಷ್ಟಕ್ಕೆ ನಾವು ಹೋದರೆ ಎಷ್ಟೆಷ್ಟೊತ್ತಿಗೋ ಹೇಳ್ಬೋದು, ಎಷ್ಟೆಷ್ಟೊತ್ತಿಗೋ ಬೇಕಾದರೆ ನೋಡ್ಬೋದು, ಇಲ್ಲ ರೂಮಲ್ಲೇ ಬಿದ್ದುಕೊಂಡಿರ್ಬೋದು ಹಾಗೆ. ಬಟ್ ಪ್ಯಾಕೇಜ್ ಟೂರಲ್ಲಿ ಹೋದವಾಗ ಅವರ ಟೈಮಿಗೆ ನಾವು ಅಡ್ಜಸ್ಟ್ ಆಗಬೇಕು. ಅದು ಅಡ್ಜಸ್ಟ್ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವರು ಪ್ಯಾಕೇಜ್ ಟೂರಲ್ಲಿ ಬರಬೇಕು. ಇಲ್ಲ ಅಂದರೆ ಅವರವರಷ್ಟಕ್ಕೆ ಅವ್ರು ಹೋಗಬೇಕು. ಯಾಕಂದರೆ ಇಲ್ಲಿ ತಿರುಗೋದು ಸುಲಭ. ನಾರ್ತ್ ಇಂಡಿಯಾ ಎಲ್ಲ ಹೋದರೆ ಅವರವರಷ್ಟಕ್ಕೆ ಹೋಗೋದು ಅಷ್ಟು ಸುಲಭದ ಪ್ರಶ್ನೆ ಅಲ್ಲ ಇದು. ಯಾಕಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ, ವೆದರ್ ಕಂಡೀಷನ್ ಚೇಂಜ್ ಇರುತ್ತೆ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಗೊತ್ತಾಗಲ್ಲ, ಊಟ ಸೆಟ್ ಆಗಲ್ಲ, ಹೀಗೆಲ್ಲ ಇರುತ್ತೆ. ಹಾಗಾಗಿ ನಿರ್ಮಲಾ ಟ್ರಾವೆಲ್ಸಲ್ಲಿ ನಾವೆಲ್ಲರೂ ಹೊರಟಿದ್ದು ಮಾರ್ಚ್ 17ನೇ ತಾರೀಕು ಬೆಂಗಳೂರಿಂದ ಫ್ಲೈಟಲ್ಲಿ. ಅದೇ ನಿರ್ಮಲಾ ಟ್ರಾವೆಲ್ಸ್ ಅವರ ಟ್ರಿಪ್ಪು ಶುರುವಾಗೋದು ಮಾರ್ಚ್ 15ರ ರಾತ್ರಿ ಟ್ರೈನಿಂದ. ವಾಪಸ್ ಬರೋದು 25ರ ಸಂಜೆ ಟ್ರೈನಲ್ಲೇ ವಾಪಸ್ ಬರುವಂಥದ್ದು ನಿರ್ಮಲಾ ಟ್ರಾವೆಲ್ಸ್ ಅವರ ಟ್ರಿಪ್ಪು. ನೀವು ಯಾಕಂದರೆ ತೀರ್ಥಕ್ಷೇತ್ರ ಸ್ಪೆಷಲ್ ಇದು, ನಾವು ಹೋಗಿರುವ ಟ್ರಿಪ್ಪು. ತೀರ್ಥಕ್ಷೇತ್ರ ಸ್ಪೆಷಲಿಗೆ ಹೋಗೋದು ಯಾರು? ಎಲ್ಲ ಸೀನಿಯರ್ ಸಿಟಿಸನ್ಸೇ ಮ್ಯಾಕ್ಸಿಮಮ್ ಅಲ್ವಾ, ಎಬವ್ 50 ಅವರೇ ಇರೋದು. ಎಷ್ಟು ದಿನ ಟ್ರೈನಲ್ಲಿ ಕೂತ್ಕೊಂಡು ಜರ್ನಿ ಮಾಡೋಕ್ಕಾಗತ್ತೆ. ಹಾಗಾಗಿ ನಮ್ಮ ಟ್ರಿಪ್ಪಲ್ಲಿ ಎಲ್ಲ 37 ಜನ ಇದ್ವಿ ನಾವು. 37 ಜನರು ಫ್ಲೈಟಲ್ಲೇ ಹೋದವರು. ಬೆಂಗಳೂರಿಂದ ನಾವು ಮೊದಲು ವಾರಣಾಸಿಗೆ ಹೋಗ್ತೀವಿ ಫ್ಲೈಟಲ್ಲಿ. ಟ್ರೈನಲ್ಲಿ ಬರುವವರು ಮಾರ್ಚ್ 15ಕ್ಕೆ ಹೊರಟು 18ರ ಬೆಳಿಗ್ಗೆ 10 ಗಂಟೆಗೆ ವಾರಣಾಸಿ ತಲುಪಿದರು. ನಾವು 17ರ ರಾತ್ರಿ ವಾರಣಾಸಿಗೆ ಹೋಗಿ ಹಾಲ್ಟ್ ಮಾಡಿದ್ವಿ. ಹಾಗೆ ನಮ್ಮ ಪ್ರಯಾಣ ಶುರುವಾಯಿತು. ನಾವು ನಮ್ಮ ಫ್ಯಾಮಿಲಿಯವರು 14 ಜನ ಒಟ್ಟಿಗೆ ಹೋಗಿದ್ದು. ನಮ್ಮ ಜೊತೆಗೆ ಇನ್ನು 23 ಜನ ಬೇರೆಯವರು ಇದ್ದರು. ನೀವು ಒಂದು ಸಲ ನಿರ್ಮಲಾ ಟ್ರಾವೆಲ್ಸಲ್ಲಿ ಹೊರಟ ನಂತರ ಎಲ್ಲರೂ ಒಂದೇ ಮನೆಯವ್ರ ಥರನೇ ಆಗಿಬಿಡ್ತೀವಿ. ಅಷ್ಟು ಚೆನ್ನಾಗಿರುತ್ತೆ ಟ್ರಿಪ್ಪು. ಒಂದು ಸಲ ಹೋಗಿ ನೋಡಿ. ನಮ್ಮಷ್ಟಕ್ಕೆ ನಾವು ಹೋಗುವಾಗ ಆಗುವ ಖರ್ಚು ಇನ್ನೂ ತುಂಬ ಜಾಸ್ತಿ. ಗ್ರೂಪ್ ಟೂರಲ್ಲಿ ಹೋದರೆ ಚಾರ್ಜಸ್ಸು ಸ್ವಲ್ಪ ಕಡಿಮೆ ಆಗತ್ತೆ. ನಾನು ಕೊನೆಯಲ್ಲಿ ನಿಮಗೆ ಎಷ್ಟಾಯಿತು ಏನು ಅಂತ ಎಲ್ಲ ಹೇಳ್ತೀನಿ, ಆಯಿತಾ? ನಾವು 17ನೇ ತಾರೀಕು ಸಂಜೆ 5 ಗಂಟೆ ಫ್ಲೈಟಿಗೆ ವಾರಣಾಸಿಗೆ ಹೋಗಿ 8:30 9 ಗಂಟೆಗೆ ನಾವು ವಾರಣಾಸಿ ತಲುಪಿ ನಮ್ಗೆ ಅವರು ಲಾಡ್ಜಿಂಗ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಿರ್ಮಲಾ ಟ್ರಾವೆಲ್ಸಿಂದ. ಅಲ್ಲಿ ಉಳಿದು ರಾತ್ರಿ ಊಟ ಮರುದಿವಸ 18ನೇ ತಾರೀಕಿನ ಬೆಳಗಿನ ತಿಂಡಿ ನಾವೇ ಮಾಡ್ಕೊಳ್ಬೇಕಿತ್ತು. ಯಾಕಂದರೆ ನಾವು ಫ್ಲೈಟಲ್ಲಿ ಹೋದವರು, ಅವರು ಟ್ರೈನಲ್ಲಿ ಹೊರಟವರು ತಲುಪುವುದೇ 18ರ ಬೆಳಿಗ್ಗೆ 10 ಗಂಟೆಗೆ. ಅವರು ಕುಕ್ಕನ್ನೆಲ್ಲ ಕರ್ಕೊಂಡು ಬರ್ತಾರೆ ನಿರ್ಮಲಾ ಟ್ರಾವೆಲ್ಸ್ ಅವರು. ಅವರೆಲ್ಲ ಬಂದು 18ರ ಮಧ್ಯಾಹ್ನದಿಂದ ನಮಗೆ ಅಡುಗೆ ಎಲ್ಲ ಮಾಡಿ ಬಿಸಿ 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 ಅಡುಗೆ ಬಡಿಸ್ತಾರೆ. ಯಾವುದಕ್ಕೂ ತೊಂದರೆ ಇಲ್ಲ, ನೀವು ಮನೆಯಲ್ಲೂ ತಿನ್ನೋದಿಲ್ಲ, ಅಷ್ಟು ವೆರೈಟಿ ಅಡುಗೆ ಬಡಿಸ್ತಾರೆ. ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಬೋದು ಈ ಟ್ರಿಪ್ಪಲ್ಲಿ. ಆವತ್ತು 18ರ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ನಮಗೆ ಕಾಶಿಲಿ ಗಂಗಾರತಿ ಇರುತ್ತಲ್ವಾ, ಗಂಗೆಗೆ ಆರತಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆ ಗಂಗಾರತಿ ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನೀಗ ನಿಮಗೆ ಆ ಗಂಗಾರತಿಯ ಒಂದು ಪೀಸ್ ಆ್ಯಡ್ ಮಾಡ್ತೀನಿ ಇದರಲ್ಲಿ, ನೀವು ನೋಡ್ಕೊಂಡು ಬನ್ನಿ. ಕಾಶಿಯಲ್ಲಿ ಸುಮಾರು 80ಕ್ಕಿಂತನೂ ಹೆಚ್ಚು ಘಾಟ್ಗಳಿವೆ ಫ್ರೆಂಡ್ಸ್. ಅದರಲ್ಲಿ ಕೆಲವು ಘಾಟ್ಗಳಲ್ಲಿ ಸಂಜೆ 6:45 ಹಾಗೆ ಸೂರ್ಯಾಸ್ತ ಆಗುವ
ಆದ ನಂತರ ಹಾಗೂ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಗಂಗಾರತಿ ನಡೆಯುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ದಶಾಶ್ವಮೇಧ ಘಾಟಲ್ಲಿ ಗಂಗಾರತಿ ನೋಡೋಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸಾಧಾರಣ 3/4 ಗಂಟೆಯಷ್ಟು ಹೊತ್ತು ಗಂಗಾರತಿ ನಡೆಯುತ್ತೆ. ನಾವೆಲ್ಲರೂ ಬೋಟಲ್ಲಿ ಕೂತ್ಕೊಂಡು ಗಂಗಾ ನದಿಯಲ್ಲಿ ಬೋಟಲ್ಲಿ ಕೂತ್ಕೊಂಡು ಗಂಗಾರತಿಯ ಆ ಸೌಂದರ್ಯವನ್ನು ಸವಿದೆವು. ತುಂಬ ಖುಷಿಪಟ್ಟರು ಎಲ್ಲರೂ ನೋಡಿ. ಇದೇ ರೀತಿ ಹರಿದ್ವಾರದಲ್ಲೂ ಕೂಡ ಗಂಗಾರತಿ ನಡೀತಾ ಇರುತ್ತೆ. ಸಂಜೆ ನಂತರ ನಾವು ಅಲ್ಲೂ ಗಂಗಾರತಿನ ನೋಡಿ ಖುಷಿಪಟ್ಟಿದ್ವಿ. ಹಾಗಾಗಿ ಗಂಗಾರತಿಯನ್ನು ನೋಡಿ ಗಂಗೆಯಲ್ಲಿ ಮಿಂದು ಒಂದು ಏನೋ ಸಮಾಧಾನಕರ ಮನಸ್ಸಿಗೆ ತುಂಬ ಖುಷಿಯ ಭಾವನೆಯಿಂದ ನಾವು ವಾಪಸ್ ಬಂದ್ವಿ. ನಿಮಗೂ ತೋರಿಸೋಣ ಗಂಗಾರತಿನ ಅಂತ ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ನಾನು. ಗಂಗಾರತಿ ನೋಡಿಕೊಂಡು ಅದು ನಮಗೆ ಬೋಟಲ್ಲೇ ಕರ್ಕೊಂಡು ಹೋಗ್ತಾರೆ. ಎಲ್ಲರನ್ನು ಬೋಟಲ್ಲೇ ಕೂತ್ಕೊಂಡು ಗಂಗಾರತಿ ನೋಡುವಂಥದ್ದು. ತುಂಬ ಕತ್ಲಾದ ನಂತರ ಇರುತ್ತೆ. ಬೆಳಿಗ್ಗೂ ಬೇಗಿರತ್ತಂತೆ. ಕತ್ಲಾದ ನಂತರ ನಾವು ನೋಡಿಕೊಂಡು ವಾಪಸ್ ಹೋಟೆಲ್ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ಮರುದಿವಸ ಅಂದರೆ 19ನೇ ತಾರೀಕು ಬೆಳಿಗ್ಗಿನ ಜಾವ ಬೇಗ ಎಬ್ಸ್ತಾರೆ ನಮ್ಮನ್ನು. ಯಾಕಂದರೆ ನಮಗೆ ಅಲ್ಲಿಂದ ನಮ್ಮ ಪ್ರಯಾಣ ಪ್ರಯಾಗ್ರಾಜ್ ಕಡೆಗೆ. ನಮಗೆ ನೋಡಿ ಫ್ರೆಂಡ್ಸ್, ಬೇಗ ಒಂದೊಂದು ದಿವಸ 4 ಗಂಟೆಗೆ ವೇಕಪ್ ಕಾಲ್ ಕೊಡ್ತಾರೆ, ಒಂದೊಂದು ದಿವಸ 5 ಗಂಟೆಗಿರುತ್ತೆ. ಎಷ್ಟೊತ್ತಿಗೆ ವೇಕಪ್ ಕಾಲ್ ಕೊಟ್ಟರು ಅವರು ನಮ್ಮ ರೂಮಿಗೆ ಬಂದು ಬಾಗಿಲು ಬೆಲ್ ಮಾಡಿಬಿಟ್ಟು ಬಿಸಿ ಬಿಸಿ ಕಾಫಿ ಟೀ ನಮಗೆ ರೂಮಿಗೆ ಸರ್ವ್ ಮಾಡ್ತಾರೆ. ಇಷ್ಟೆಲ್ಲ ಮಾಡುವವರು ಯಾರು ಇರ್ತಾರಲ್ವಾ, ಕಾಫಿ ಟೀ ಕುಡಿದು ಆಮೇಲೆ ರೆಡಿ ಆಗಕ್ಕೆ ಹೇಳ್ತಾರೆ. ನಾವು ರೆಡಿಯಾಗಿ 1 ಗಂಟೆಗೆ ನಮ್ಮ ಲಗೇಜ್ ತೊಗೊಂಡು ಬರ್ತೀವಿ. ಅಲ್ಲಿಂದ 19ನೇ ತಾರೀಕು ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟು ಮುಗಿಸಿಬಿಟ್ಟು ನಾವು ಪ್ರಯಾಗ್ರಾಜಿಗೆ ಹೋಗಿ ಬೆಳಿಗ್ಗೆ ಪ್ರಯಾಗ್ರಾಜ್ ತಲುಪಿ 9 ಗಂಟೆ ಹಾಗೆಲ್ಲ ತಲುಪಿದ್ವಿ ನಾವು. ಕಾಶಿ ಮಠದಲ್ಲಿ ನಮಗೆ ಈ ನಮ್ಮ ಪಿತೃಗಳ ಶ್ರಾದ್ದ ಎಲ್ಲ ಮಾಡುವವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ವೇಣಿದಾನ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದು ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರಯಾಗ್ರಾಜಲ್ಲಿ. ಪ್ರತಿಯೊಬ್ಬರು ಪ್ರಯಾಗಿಗೆ ಹೋದರೆ ವೇಣಿದಾನವನ್ನು ಮಾಡಿಸ್ಬೇಕಂತೆ. ತುಂಬ ಒಳ್ಳೆಯದಂತೆ ಲೇಡೀಸಿಗೆ. ನಾನು ಮಾಡಿಸಿದೆ ಅದನ್ನು ವೇಣಿದಾನ. ಆಮೇಲೆ ನಮ್ಮನ್ನು ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಬೋಟಲ್ಲಿ ಹೋಗಿ ನೀರಲ್ಲಿ ಮುಳುಕು ಹಾಕಿದ್ದು ಖುಷಿ ಇದೆಯಲ್ಲ. ಕುಂಭಮೇಳ ಟೈಮಲ್ಲಿ ತುಂಬ ರಶ್ ಇತ್ತಲ್ಲ, ಆ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದು ಈಗ ತೆಗಿತಾ ಇದ್ದಾರೆ. ನಮ್ಗೆ ಅದು ನೋಡೋಕ್ಕೆ ಸಿಕ್ತು. ಹೇಗೆ ಸೆಕ್ಟರ್ ವೈಸ್ ಮಾಡಿದ್ದಾರೆ, ಹೇಗೆ ಗಂಗೆನ ಸೆಕ್ಟರ್ ಮಾಡಿ ಎಲ್ಲರಿಗೆ ಸ್ನಾನಘಟ್ಟ ಮಾಡಿದ್ದಾರೆ. ರೋಡಿಗೆಲ್ಲ ಮೆಟಲಿದು ಶೀಟ್ ಹಾಕಿ ಅಲ್ಲಲ್ಲಿ ರೋಡ್ಗಳನ್ನು ಹೇಗೆ ಮಾಡಿದ್ದಾರೆ. ತುಂಬ ಕೆಲಸ ಮಾಡಿದ್ದಾರೆ. ಎಲ್ಲ ಟೆಂಟ್ಗಳೆಲ್ಲ ಮಾಡಿದ್ದೆಲ್ಲ ಬಿಚ್ಚಿ, ಈಗ ಅರ್ಧ ಟೆಂಟ್ ಬಿಚ್ಚಿಯಾಗಿದೆ, ಸ್ವಲ್ಪ ಇತ್ತು. ಅದರದ್ದು ಒಂದು ತುಣುಕು ನಾನು ನಿಮಗೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸ್ನಾನ ಮಾಡಿ ಅಷ್ಟೂ ಖುಷಿಪಟ್ವಿ ಫ್ರೆಂಡ್ಸ್ ನಾವು ತ್ರಿವೇಣಿ ಸಂಗಮದಲ್ಲಿ. ಆಹಾ, ನೀರಿಂದ ಮೇಲ್ ಬರೋಕ್ಕೆ ಮನಸ್ಸಿಲ್ಲ. ಹಾಗೆ ಸ್ನಾನ ಮುಗಿಸಿ ಬಂದು ಆ ವೇಣಿದಾನ ಮಾಡಿದಂಥವರು ನಾವು ಯಾವ ಬಟ್ಟೆ ಹಾಕ್ಕೊಂಡಿರ್ತೀವೋ ಆ ಪೂರ್ತಿ ಸೆಟ್ ಬಟ್ಟೆನ ಅಲ್ಲೇ ಬಿಟ್ಟು ಬರಬೇಕು ಅಂತ ಒಂದು ಶಾಸ್ತ್ರ ಇದೆ. ಅಲ್ಲಿ ಬಿಟ್ಟು ಅಲ್ಲೇ ವೇಣಿ ಮಾಧವ ಟೆಂಪಲ್ ಇದೆ ಒಂದು, ಅದಕ್ಕೂ ಹೋಗಿ ಬರಬೇಕು ಅಂತಿದೆ. ಅದನ್ನೂ ಹೋಗಿ ಬಂದ್ವಿ ನಾವು. ಅದೆಲ್ಲ ಹೋಗಿ ಬಂದು ನಾವು ಅಲ್ಲಿಂದ ಮಧ್ಯಾಹ್ನ ಊಟ ಮಾಡಿಕೊಂಡು ಪ್ರಯಾಗ್ರಾಜಿಂದ ಹೊರಟ್ವಿ. ಅಲ್ಲಿಂದ ನಮ್ಮ ಪ್ರಯಾಣ ಸೀದಾ ಅಯೋಧ್ಯೆಗೆ ಹೋಗಿ ರಾತ್ರಿ ಹಾಲ್ಟ್ ಮಾಡಿದ್ವಿ. ಮರುದಿವಸ ಬೆಳಿಗ್ಗೆ 20ನೇ ತಾರೀಕು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಸರಯೂ ನದಿ ತೀರಕ್ಕೆ ಹೋಗಿ ಅಲ್ಲಿ ನೋಡಿ, ಅಲ್ಲಿಂದ ಲತಾ ಮಂಗೇಶ್ಕರ್ ಸ್ಕ್ವೇರ್ ಅಂತ ಇದೆ, ಒಂದು ವೀಣೆ ಚಿತ್ರ ಇರುವಂಥದ್ದು. ನಾನು ಫೋಟೋಸು ಹಾಕ್ತೀನಿ ನಿಮಗೆ, ಸೈಡಲ್ಲಿ ಫೋಟೋಸು ಬರ್ತಿರತ್ತೆ. ಅಲ್ಲಿ ಹೋಗಿ ಅದನ್ನು ನೋಡಿಕೊಂಡು ಹನುಮಾನ್ ಗಡ್ಡಿ ಅಂತ ಹನುಮಾನ್ ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ನಮ್ಮ ಬಾಲರಾಮನ ದರ್ಶನಕ್ಕೆ ಹೋಗ್ಬಿಟ್ವಿ ಫ್ರೆಂಡ್ಸ್. ಕೃತಾರ್ಥರಾಗ್ಬಿಟ್ವಿ. ಎಂಥ ಸುಂದರವಾಗಿರುವ ಬಾಲರಾಮ ಅಂದರೆ ಅಬ್ಬಾ, ಅಯೋಧ್ಯೆಯಲ್ಲಿ ರಾಮನ್ ನೋಡಿ ಕಣ್ ತುಂಬಿಕೊಂಡ್ವಿ. ಇನ್ನೂ ಒಂದು 2-3 ವರ್ಷ ಕೆಲಸ ನಡೀತಾ ಇದೆ, ಬಿಟ್ಟು ಹೋದರೆ ಇನ್ನೂ ಅತ್ಯಂತ ಸುಂದರ ಚಿತ್ರಣ ನೋಡಕ್ಕೆ ಸಿಗತ್ತೆ. ಈಗಲೂ ಅಷ್ಟೇ ಮಂದಿರ ರೆಡಿಯಾಗಿದೆ. ಮಂದಿರ ಎಂಟ್ರಾಗುವಾಗಲೇ ನಿಮಗೆ ಬಾಲರಾಮನ ವಿಗ್ರಹ ಅಂತ ಚಂದ ಕಾಣೋಕ್ಕೆ ಸಿಗತ್ತೆ. ದರ್ಶನ ಹತ್ತಿರಕ್ಕೆ ಹೋಗುವವರೆಗೂ ಬಾಲರಾಮ ಕಣ್ಣೆದುರಿಗೆ ದರ್ಶನ ಕೊಡ್ತಾ ಇರ್ತಾನೆ, ಅಷ್ಟೂ ಸುಂದರವಾಗಿದೆ. ಹೊರಗಿನ ಪೌಳಿ, ಈ ಅಂಗಳ ಜಾಗ, ಪೌಳಿ, ಅಲ್ಲಿಗೆಲ್ಲ ಟೈಲ್ಸ್ ಹಾಕುವ ಕೆಲಸ ಇನ್ನೂ ನಡೀತಾ ಇದೆ. ಇನ್ನೂ ಪೂರ್ತಿ ಕೆಲಸ ಮುಗಿಲಿಲ್ಲ. ಇನ್ನೂ ಒಂದು 3-4 ವರ್ಷ ಬೇಕಾಗತ್ತೆ ಅಂತಾರೆ. ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಹೇಳಕ್ಕೆ
ಮಾತುಗಳೇ ಇಲ್ಲ. ಅಷ್ಟೂ ಖುಷಿ ಪಟ್ಕೊಂಡು ದರ್ಶನ ಮಾಡಿಕೊಂಡು ಬಂದು ನಾವು ಪುನಃ ಅಲ್ಲಿಂದ ಅಯೋಧ್ಯೆಯಿಂದ ಹೊರಟು ರಾತ್ರಿ ಪುನಃ ನಾವು ವಾರಾಣಸಿಗೆ ತಲುಪಿದ್ವಿ. ಒಳ್ಳೆ ಹೋಟೆಲ್ಗಳಲ್ಲಿ ನಮ್ಮನ್ನು ಸ್ಟೇ ಮಾಡಿಸ್ತಾರೆ, ಫುಡ್ಡು ಪ್ರತಿಯೊಂದು ಬಿಸಿ ಬಿಸಿ ಊಟ ಬಡಿಸ್ತಾರೆ, ಆರಾಮ ನಿದ್ದೆ ಮಾಡಿದ್ವಿ. ಮರುದಿವಸ 21ನೇ ತಾರೀಕು ಬೆಳಿಗ್ಗೆ ಬೇಗ ಎದ್ದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಕ್ಕಿರತ್ತೆ. ಹಾಗೆ ಹೋಗೋ ಮೊದಲು ನೀವು ನಿಮ್ಮ ಪಿತೃಗಳ ಕಾರ್ಯ ಎಲ್ಲ ಮಾಡೋದಿದ್ರೆ ಅವರು ನಮಗೆ ಒಂದು ಪುರೋಹಿತರ ವ್ಯವಸ್ಥೆ ಮಾಡಿರ್ತಾರೆ. ನಮ್ಗೆ ಅದು ಸರಿಯಾಗೋದಿಲ್ಲ ಅಂದರೆ ನಮಗೆ ಬೇಕಾದ ವ್ಯವಸ್ಥೆ ನಾವು ಮಾಡ್ಕೊಳ್ಬೋದು. ನಾವು ಬೇರೆ ಪುರೋಹಿತರ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಅತ್ತೆ ಮಾವನ ಶ್ರಾದ್ದ ಎಲ್ಲ ಮುಗಿಸಿ ಅದೆಲ್ಲ ಗಂಗಾ ನದಿಯಲ್ಲಿ ಮುಳುಗು ಹಾಕಿ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮುಗಿಸಿ ಅಲ್ಲಿಂದ ವಿಶ್ವನಾಥನ ದರ್ಶನಕ್ಕೆ ಹೋದ್ವಿ. ವಿಶ್ವನಾಥನ ದರ್ಶನ ಸ್ವಲ್ಪ ಕಷ್ಟನೇ, ತುಂಬ ರಶ್ ಇರುತ್ತೆ. ಸ್ಪೆಷಲ್ ಕ್ಯೂ ಇದೆ. 250 ರೂಪಾಯಿ ಕೊಟ್ಟು ನಮ್ಮನ್ನು ಇನ್ನೊಬ್ಬ ಕರ್ಕೊಂಡು ಹೋಗ್ತಾರೆ. ಅವ್ರು ಮತ್ತೆ ನಮ್ಮ ಹತ್ರ 150 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ. ಒಟ್ಟು 400 ರೂಪಾಯಿ ಕೊಟ್ಟರೆ 1.5 ಗಂಟೆ ಕಾಯಕ್ಕಾಯಿತು ನಮಗೆ. 1.5 ಗಂಟೆ ಕಾದು ವಿಶ್ವನಾಥನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಪುರೋಹಿತರ ಮನೆಗೆ ಬಂದು ಊಟ ಮಾಡಿ ಪುನಃ ನಾವು ಅಲ್ಲಿಂದ ಹೊರಟು ಕಾಲಭೈರವ ಟೆಂಪಲ್ಲು, ಬಿಂದು ಮಾಧವ ಟೆಂಪಲ್ಲು ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಆಚೆ ಈಚೆ ಗಂಗಾ ನದಿ ತೀರದಲ್ಲೆಲ್ಲ ಓಡಾಡಿಕೊಂಡು ವಾಪಸ್ ನಮ್ಮ ರೂಮಿಗೆ ಬಂದ್ವಿ. ಮರುದಿವಸ 22ನೇ ತಾರೀಕು ಪುನಃ ನಾವು ಬೆಳಿಗ್ಗೆ ಬೇಗ ಎದ್ದು ವಾರಣಾಸಿಯಿಂದ ಗಯಾ ಕಡೆಗೆ, ಬೋಧ್ ಗಯಾ ಕಡೆಗೆ ನಮ್ಮ ಪ್ರಯಾಣ. ಬೋಧ್ ಗಯಾದಲ್ಲಿ ನಮಗೆ 80 ನಾವು ತಲುಪುವಾಗ ಬೋಧ್ ಗಯಾ ಸ್ವಲ್ಪ ಲಾಂಗ್ ಜರ್ನಿ. ಅದು ಸಂಜೆನೇ ಆಗಿತ್ತು. ಬೆಳಿಗ್ಗೆ ಹೊರಟವರು ಬೋಧ್ ಗಯಾ ತಲುಪುವಾಗ ಸಂಜೆ ಆಗಿತ್ತು. ಸಂಜೆ ರೂಮೆಲ್ಲ ಕೊಡ್ತಾರೆ, ನಮ್ಮ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಟು ಆಮೇಲೆ 80 ಫೀಟ್ ಬುದ್ಧನ ವಿಗ್ರಹ ನೋಡಕ್ಕೆ ಹೋಗ್ತೇವೆ. ಆಮೇಲೆ ಮಹಾಬೋಧಿ ಟೆಂಪಲ್ ವಿಸಿಟ್ ಮಾಡ್ತೇವೆ. ಚೆನ್ನಾಗಿದೆ. ಅದೆಲ್ಲ ನೋಡಿಕೊಂಡು ಸ್ವಲ್ಪ ರೋಡ್ ಸೈಡೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ರೂಮಿಗೆ ಬರ್ತೇವೆ ನಾವು. ಮರುದಿವಸ ಬೆಳಿಗ್ಗೆ ಅಂದರೆ 23ನೇ ತಾರೀಕು ಬೆಳಿಗ್ಗೆ ನಮಗೆ ಅಲ್ಲಿ ಗಯಾದಲ್ಲಿ ಪಿತೃ ಕಾರ್ಯ ತುಂಬ ಶ್ರೇಷ್ಠ ಅಲ್ವಾ. ಬೇಗ ಎದ್ದು ಪಿತೃ ಕಾರ್ಯಗಳನ್ನು ಮುಗಿಸಿ ಅದು ಪಿಂಡ ವಿಸರ್ಜನೆಗೆ 3 ಕಡೆ ಹೋಗಕ್ಕಿರುತ್ತೆ. ಒಂದು ಫಲ್ಗುಣಿ ನದಿಯಲ್ಲಿ ವಿಸರ್ಜನೆ ಮಾಡಿಸ್ತಾರೆ, ಇನ್ನೊಂದು ವಿಷ್ಣುಪಾದ ಟೆಂಪಲ್ ನೋಡಕ್ಕಿದೆ. ವಿಷ್ಣುಪಾದ ಟೆಂಪಲ್ ನೋಡಕ್ಕೆ ಹೋದವಾಗ ಅಲ್ಲೂ ನಮಗೆ ಪಿಂಡ ವಿಸರ್ಜನೆ ಮಾಡಿಸ್ತಾರೆ. ಹಾಗೂ ವಟವೃಕ್ಷ, ಅದು ವೃಕ್ಷದ ಕೆಳಗಡೆ ಪಿಂಡ ವಿಸರ್ಜನೆ ಮಾಡಿಸ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನಾವು ಸಂಜೆ ವಾರಣಾಸಿಗೆ ವಾಪಸ್ ಬಂದು ತಲುಪ್ತೀವಿ. ಕೆಲವರು ಗಯಾದಿಂದನೇ ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ರು 23ನೇ ತಾರೀಕು ಮಧ್ಯಾಹ್ನ. ನಾವೆಲ್ಲ ವಾಪಸ್ ವಾರಣಾಸಿಗೆ ಬಂದ್ವಿ. ಸಂಜೆ ಟ್ರೈನಲ್ಲಿ ಹೊರಡುವವರು ಟ್ರೈನಲ್ಲಿ ಹೊರಡಿಸ್ತಾರೆ ಆವತ್ತು 23ರ ಸಂಜೆ. ನಾವೇನು ಮಾಡಿದ್ವಿ, ರಾತ್ರಿ ಬೆಂಗಳೂರಿಗೆ ಬಂದು ಇಳಿಯೋದು ಬೇಡ ಅಂತ ರಾತ್ರಿ ಹಾಲ್ಟ್ ಮಾಡಿ ವಾರಣಾಸಿಲಿ 24ರ ಮಧ್ಯಾಹ್ನ ಫ್ಲೈಟ್ ಹತ್ಕೊಂಡು ಸಂಜೆ ಬೆಂಗಳೂರಿಗೆ ವಾಪಸ್ ಬಂದ್ವಿ. ಅಲ್ಲಿಗೆ ನಮ್ಮ ಒಂದು ವಾರದ ತೀರ್ಥಕ್ಷೇತ್ರ ಯಾತ್ರೆ ಸಮಾಪ್ತಿಯಾಯಿತು. ತುಂಬ ಚೆನ್ನಾಗಾಯಿತು. ಎಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡಿದ್ವಿ. ಒಂದೊಂದು ಮೆಮೊರೇಬಲ್ ದಿನಗಳಿವೆಲ್ಲ. ಎಷ್ಟು ಚೆನ್ನಾಗಿತ್ತು ಅಂತ ಒಂಥರ ಖುಷಿ ಪಡುವಂತಹ ದಿನಗಳು. ವೆದರು ನಾರ್ಮಲ್ ವೆದರ್ ಇತ್ತು. ಇನ್ನು ಏಪ್ರಿಲ್ ನಂತರ ನಾರ್ತ್ ಇಂಡಿಯಾ ಸೆಕೆ ಜಾಸ್ತಿ ಆಗುತ್ತೆ. ನಮಗೆ ಬೆಳಿಗ್ಗೆ ಸಂಜೆ ಕೂಲ್ ಇರ್ತಿತ್ತು, ಮಧ್ಯಾಹ್ನದ ಹೊತ್ತು ಸ್ವಲ್ಪ ಸ್ವಲ್ಪ ಬಿಸಿಲಿತ್ತು ಅಷ್ಟೇ. ಕಾಶಿ ವಾರಣಾಸಿ ವಿಶ್ವನಾಥನ ದರ್ಶನ ಮಾತ್ರ ಸ್ವಲ್ಪ ರಶ್ ಇತ್ತು ಬಿಟ್ಟರೆ ಇನ್ನೆಲ್ಲೂ ನಮಗೆ ಆ ಥರದ ತೊಂದರೆಗಳಾಗಲಿಲ್ಲ. ಆರಾಮದಲ್ಲಿ ಎಲ್ಲ ಮುಗಿಸಿ ಬಂದ್ವಿ. ಹೀಗೆ ಗ್ರೂಪ್ ಟೂರಲ್ಲಿ ಹೋದರೆ ಆ ಅನುಭವನೇ ಬೇರೆ. ನಮ್ಮಂಥ ವಯಸ್ಸಿನವರಿಗೆ ಈ ಥರ ಗ್ರೂಪ್ ಟೂರ್ ನಿರ್ಮಲಾ ಟ್ರಾವೆಲ್ಸ್ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ. ನಾವು ತುಂಬ ವರ್ಷದಿಂದ ಹೋಗ್ತಾ ಇರುವ ಕಾರಣ ನಾವು ಅದರಲ್ಲೇ ಹೋಗ್ತೀವಿ. ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ನಿರ್ಮಲಾ ಟ್ರಾವೆಲ್ಸ್ ಅವರು ಟ್ರೈನಲ್ಲಿ ಹೋದರೆ 11 ದಿನದ ಟ್ರಿಪ್ ಅದು ಫ್ರೆಂಡ್ಸ್. ಟ್ರೈನಿಂದ ಬೆಂಗಳೂರಿಂದ ಹೊರಟು ವಾರಣಾಸಿಗೆ ಹೋಗಿ ಎಲ್ಲ ತಿರುಗಿ ವಾಪಸ್ ಬೆಂಗಳೂರಿಗೆ ಬಂದು ರೀಚ್ ಆಗುವವರೆಗೆ ಅವರ ಚಾರ್ಜ್ 11 ದಿನ ಆಗತ್ತೆ. 31,900 ಚಿಲ್ಲರೆ ಪ್ಲಸ್ 5% GST ಸೇರಿ 33,495 ರೂಪಾಯಿ ಆಗತ್ತೆ. 33,495 ರೂಪಾಯಿ ಒಬ್ರಿಗಾಗತ್ತೆ. ಆಯಿತಾ? ಅದರಲ್ಲಿ ಹೋದರೆ ನಿಮಗೆ ಬೇರೆ ಯಾವ ಖರ್ಚುಗಳು ಇಲ್ಲ. ಅಲ್ಲಿ ತಿರುಗಾಡಕ್ಕೆ ಆಟೋ ಖರ್ಚು ಪ್ರತಿಯೊಂದು ಅವರೇ ನೋಡ್ಕೊಳ್ತಾರೆ. ಊಟ, ಹೋಟೆಲ್ ರೂಮು, ತಿರುಗಾಟ ಪ್ರತಿಯೊಂದು. ದೇವಸ್ಥಾನದಲ್ಲಿ ನೀವು ಏನಾದರೂ ಪೂಜೆ ಮಾಡಿಸ್ತೀರಿ
ಅದರ ಖರ್ಚುಗಳು, ಈ ಪಿತೃ ಕಾರ್ಯ ಮಾಡಿಸ್ತೀರಿ ಅದರ ಖರ್ಚುಗಳು, ಅಥವಾ ದೇವಸ್ಥಾನದೊಳಗೆ ನಾರ್ತ್ ಇಂಡಿಯಾದಲ್ಲಿ ನಿಮ್ಮನ್ನು ಬಗ್ಸಿ ಹೊಡೆದು ದುಡ್ಡು ಕೀಳ್ತಾನೆ ಇರ್ತಾರೆ ಅವರು ಬೇರೆ ಬೇರೆ ಥರದಲ್ಲಿ, ಅಂಥದ್ದೆಲ್ಲ ಮಾಡಿಕೊಂಡ್ರೆ, ಪ್ರಸಾದ ತಗೊಂಡ್ರೆ, ಇಂಥದ್ದೆಲ್ಲ ಶಾಪಿಂಗ್ ಮಾಡಿದ್ರೆ ಇವೆಲ್ಲ ನಿಮ್ಮ ಖರ್ಚು ಆಯಿತಾ. ಬೇರೆ ಯಾವ ಖರ್ಚು ಉಳಿದಿರುವುದಿಲ್ಲ. ಫ್ಲೈಟಲ್ಲಿ ಹೋಗುವವರಿಗೆ ಫ್ಲೈಟ್ ಚಾರ್ಜ್ ನೀವೇ ಮಾಡ್ಕೊಳ್ಬೇಕು. ಫ್ಲೈಟ್ ಟಿಕೆಟ್ ನಿಮಗೆ ಎಕ್ಸ್ಟ್ರಾ, ಯಾಕಂದರೆ ಅವರ ಜರ್ನಿ ಇರೋದು ಟ್ರೈನ್ ಜರ್ನಿಲಿ ವಾಪಸ್. ನಮ್ಗೆ ಆಗಲ್ಲ, ವಯಸ್ಸಾದವರು, ನಾವು ಫ್ಲೈಟಲ್ಲಿ ಹೋಗ್ತೇವೆ ಅಂದರೆ ಫ್ಲೈಟ್ ಟಿಕೆಟ್ ನೀವೇ ಮಾಡ್ಕೊಳ್ಬೋದು. ನಮಗೆ ಫ್ಲೈಟಲ್ಲಿ ಹೋಗೋಕ್ಕೆ ಒಬ್ಬರಿಗೆ ಅಪ್ ಆ್ಯಂಡ್ ಡೌನ್ ಹೋಗೋದು ವಾಪಸ್ ಬರೋದು ಸೇರಿ 17,500ದಿಂದ 18,000ವರೆಗೇನ ಆಯಿತು ಫ್ಲೈಟ್ ಟಿಕೆಟ್. ನಮ್ಮ ಗ್ರೂಪಲ್ಲಿ ಕೆಲವರಿಗೆ ಒಂದೊಂದು ಜರ್ನಿ 12,500, 24,000-25,000 ಆಗಿತ್ತು. ನಮ್ಗೆ ಸ್ವಲ್ಪ ಕಡಿಮೆಲೆ ಟಿಕೆಟ್ ಸಿಕ್ಕಿತ್ತು. ಹಾಗಾಗಿ ನಮಗೆ 17,500ಕ್ಕೆ ಫ್ಲೈಟ್ ಜರ್ನಿ ಟಿಕೆಟ್ ಆಯಿತು ನಮಗೆ. ಹಾಗಾಗಿ 33,495 ರೂಪಾಯಿ ನಿರ್ಮಲಾ ಟ್ರಾವೆಲ್ಸ್ ಟ್ರೈನ್ ಟೂರ್ ಪ್ಯಾಕೇಜ್. ಫ್ಲೈಟಲ್ಲಿ ಹೋಗುವವರಿಗೆ ಇಷ್ಟು 17,500 ಅಂದರೆ 18,000 ಅಂತ ಇಟ್ಕೊಳ್ಳಿ ಎಕ್ಸ್ಟ್ರಾ. ಅಲ್ಲಿಗೆ ನಿಮಗೆ 33,500 ಪ್ಲಸ್ 18 ಫ್ಲೈಟಲ್ಲಿ ಹೋದರೆ. ಫ್ಲೈಟ್ ಚಾರ್ಜಸ್ ವೇರಿಯೇಷನ್ ಇರುತ್ತೆ, ಸ್ವಲ್ಪ ಕಮ್ಮಿನೂ ಇರ್ಬೋದು, ಸ್ವಲ್ಪ ಜಾಸ್ತಿನೂ ಇರ್ಬೋದು. ಹಾಗಾಗಿ ನಾನು ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಕೊಡೋಣ. ನಾವೇ ಹೋದರೆ ನಮಗೆ 8 ದಿನಕ್ಕೆ ಹೋಟೆಲ್ ರೂಮಿಗೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಮತ್ತು ಆ ನಾರ್ತ್ ಇಂಡಿಯನ್ ಊಟ ಸೇರಲ್ಲ, ಆ ಊಟ ನಮಗೆ ಸೆಟ್ ಆಗಲ್ಲ, ಮತ್ತು ಅವರು ಸಾಸಿವೆ ಎಣ್ಣೆ ಯೂಸ್ ಮಾಡಿರ್ತಾರೆ, ಹೊಟ್ಟೆ ಅಪ್ಸೆಟ್ ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ. ನಿರ್ಮಲಾ ಟ್ರಾವೆಲ್ಸಲ್ಲಿ ಹೋದರೆ ಅವರು ಅಡುಗೆಯವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ನಮ್ಮ ಊಟನೇ ಮದುವೆ ಊಟದ ಥರ ವೆರೈಟಿ ಅಡುಗೆನೂ ಕೊಡ್ತಾರೆ, ಒಳ್ಳೆ ತಿಂಡಿ ಕೊಡ್ತಾರೆ. ಬೆಳಿಗ್ಗೆ ಯಾವುದಕ್ಕೂ ಬೆಡ್ ಕಾಫಿ ಟೀಯಿಂದ ಹಿಡಿದು ಕೊಡ್ತಾರೆ. ಹಾಗಾಗಿ ಯಾವುದಕ್ಕೂ ಕೊರತೆ ಇಲ್ಲ. ಹೋಗುವವರು ಒಂದ್ಸಲ ಟ್ರೈ ಮಾಡ್ಬೋದು. ನೀವು ನಿರ್ಮಲಾ ಟ್ರಾವೆಲ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ನಂಬರ್ಸ್ ಎಲ್ಲ ಬರುತ್ತೆ. ಅದನ್ನು ನೋಡ್ಕೊಂಡು ನೀವು ಕಾಲ್ ಮಾಡಿಕೊಂಡು ಯಾವ ಬೇಕಾದಷ್ಟು ಟೂರ್ ಇರುತ್ತೆ, ಬೇಕಾದಷ್ಟು ಪ್ಯಾಕೇಜ್ ಟೂರ್ ಇದೆ ಅವರದ್ದು. ಯಾವ ಟೂರ್ ಬೇಕಿದ್ರೆ ಹೋಗಿ ಎಂಜಾಯ್ ಮಾಡಿ. ಈ ವಿಷಯ ನಿಮಗೆಲ್ಲರಿಗೂ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಹಾಗೆಯೇ ನಾನು ಹೇಳಿದ್ನಲ್ವಾ, ಪ್ರಯಾಗ್ರಾಜಲ್ಲಿ ವೇಣಿದಾನ ಕಾರ್ಯಕ್ರಮ ಇತ್ತು ಅಂತ. ತುಂಬ ಚೆನ್ನಾಗಿರುತ್ತೆ, ಜೀವನದಲ್ಲಿ ಒಂದು ಸಲ ಮಾಡಿಸುವಂಥದ್ದು, ನೆನಪಲ್ಲಿ ಉಳಿಯುವಂತಹ ಕಾರ್ಯಕ್ರಮ. ಅದ್ರ ಬಗ್ಗೆ ಡಿಟೇಲ್ಡ್ ವಿಡಿಯೋ ಮುಂದೆ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವತ್ತಿಗೆ ಇಷ್ಟು ಸಾಕು ಅಂತ ಭಾವಿಸ್ತಾ ನನ್ನ ವಿಡಿಯೋನ ಕೊನೆಗೆ ಮಾಡ್ತಾ ಇದ್ದೇನೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.